ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಶ್ರೀಹರಿ ಯನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಾ ಯದಗ್ರೆ ಸರ್ವವೇದಾಶ್ಚ ತುಳಸಿತ್ವಾಂ ನಮಾಮ್ಯಹಂ. ಅಂದರೆ ಎಲ್ಲಿ ತುಳಸಿ ದೇವಿ ನೆಲೆಸಿರುತ್ತಾಳೋ ಅಲ್ಲಿ ವೇದಗಳು ಇರುತ್ತವೆ. ಕಳೆ ಕಿತ್ತರೆ ಮಾತ್ರ ತುಳಸಿ ಬೆಳೆಯುತ್ತೆ. ಹಾಗೆ ಜ್ಞಾನವೂ ಕೂಡ. ಜ್ಞಾನ ಲಭಿಸುವುದು ವಿದ್ಯೆಯಿಂದ. ಅದು ಎಲ್ಲರಿಗೂ ಸಿಗುವಂತೆ ಆಗಬೇಕು. ಆ ನಿಟ್ಟಿನಲ್ಲಿ ಮಠ ಇಲ್ಲಿರುವ ವಿದ್ಯಾಪೀಠವನ್ನು ಅಭಿವೃದ್ಧಿಪಡಿಸಬೇಕು ಅಂತ ತೀರ್ಮಾನ ಮಾಡಿದೆ. ಅದಕ್ಕೆ ಸಹಕಾರವಾಗಿ ಚವಪ್ಪ ನಾಯಕರು 1000 ವರಹಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಯೋಗೇಂದ್ರಾಚಾರ್ಯರೇ, ಇಲ್ಲಿಯವರೆಗೂ ನಿಮ್ಮ ಅಭಿವೃದ್ಧಿ ಕೆಲಸಗಳನ್ನು ಮಠ ಗಮನಿಸುತ್ತಲೇ ಬಂದಿದೆ. ಇವತ್ತು ಪ್ರತ್ಯಕ್ಷವಾಗಿ ನೋಡಿದ್ವಿ. ಇವರು ಕನಕಾಚಲರು, ಮಹಾನ್ ವಿದ್ವಾಂಸರು. ನ್ಯಾಯಶಾಸ್ತ್ರ, ವೇದೋಪನಿಷತ್ತುಗಳನ್ನು ಮಧ್ವ ಪರಂಪರೆಯ ಶ್ರೇಷ್ಠ ಸಂತರಾದ ಶ್ರೀ ವಾದಿರಾಜರಲ್ಲಿ ಕಲಿತಿದ್ದಾರೆ. ತಂದೆಯವರಾದ ವೀಣಾ ಕೃಷ್ಣ ಭಟ್ಟರಿಂದ ವೀಣೆಯಲ್ಲಿ ಪಾಂಡಿತ್ಯವನ್ನು ಸಿದ್ಧಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ದಾಸ ಸಾಹಿತ್ಯದಲ್ಲಿ ವಿಶಿಷ್ಟ ಅನುಭವವನ್ನು ಪಡೆದಿದ್ದಾರೆ. ಮೂಲ ರಾಮನ ಆದೇಶದಂತೆ ಹಿರಿಯ ಗುರುಗಳ ಇಚ್ಛೆಯಂತೆ ಇನ್ನು ಮುಂದೆ ಈ ವಿದ್ಯಾಪೀಠದ ಜವಾಬ್ದಾರಿಯನ್ನ ಕನಕಾಚಲರಿಗೆ ವಹಿಸ್ತಾ ಇದ್ದಾರೆ. ಕ್ಷಮಿಸಬೇಕು. ಏನೇ ತಪ್ಪಿದ್ರು ಅದನ್ನು ಹೊಟ್ಟೆಗೆ ಹಾಕ್ಕೊಳ್ಬೇಕು. ಈ ವಿದ್ಯಾಪೀಠದ ಜವಾಬ್ದಾರಿಯನ್ನು ನನಗೆ ಉಳಿಸ್ಕೊಡ್ಬೇಕು. ಇದು ನನ್ನ ಮರ್ಯಾದೆ ಪ್ರಶ್ನೆ. ಆಚಾರ್ಯರೇ, ಇಲ್ಲಿ ತಪ್ಪು ಒಪ್ಪುಗಳ ಪ್ರಶ್ನೆಯೇ ಇಲ್ಲ. ಸುರೇಂದ್ರ ತೀರ್ಥರ ಆದೇಶದ ಮೇರೆಗೆ ಮುಖ್ಯಸ್ಥರು ಆಯ್ಕೆಯಾಗಿದ್ದಾರೆ. ಮೇಲಾಗಿ ವಿಶ್ರಾಂತಿ ಬೇಕು ಅಂತ ಬಯಸಿದ್ದು ನೀವೇ ಅಲ್ಲವೇ? ಸಾಧ್ಯವಾದಷ್ಟು ವಸೂಲು ಮಾಡ್ಕೊಂಡು ಬಂದಿದ್ದೀನಿ. ಅವ್ರ ಜೊತೆ ಗುದ್ದಾಡಿ ಗುದ್ದಾಡಿ ನನಗೂ ಸಾಕಾಗಿ ಹೋಗಿದೆ. ನನಗೆ ಯಾವಾಗ ವಿಶ್ರಾಂತಿ ಸಿಗುತ್ತೆ ಅಂತ ಕಾಯ್ತಾ ಇದ್ದೀನಿ. ಗುರುಗಳು ಕ್ಷಮಿಸಬೇಕು. ಗುರುಗಳು ನಮ್ಮ ಮೇಲಿಟ್ಟಿರೋ ಕಾರುಣ್ಯಕ್ಕೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯೋಗೇಂದ್ರಾಚಾರ್ಯರೇ ಭುವನಗಿರ ಮುಖ್ಯಸ್ಥರಾಗಿ ಮುಂದುವರಿಲಿ. ನಾನು ಅವ್ರ ಸಹಾಯಕನಾಗಿ ಕೆಲಸ ನಿರ್ವಹಿಸ್ತೇನೆ. ಅನ್ಯಥಾ ಭಾವಿಸಬಾರ್ದು. ಇದು ನಿಮ್ಮ ತೀರ್ಮಾನ ಅಲ್ಲ ಕನಕಾಚಲವೇ, ಗುರುಗಳ ಆಜ್ಞೆ ಆಗಿದೆ. ಮೂಲ ರಾಮ ನಿಮ್ಮಿಂದ ಹರಿಜ್ಞಾನ ಸೇವೆ ಆಗಬೇಕು ಅಂತ ಬಯಸಿದ್ದಾನೆ. ಜ್ಞಾನದ ಬೆಳಕನ್ನ ಪಸರಿಸುವ ಜವಾಬ್ದಾರಿಯನ್ನ ನಿಮಗೆ ವಹಿಸ್ತಾ ಇದ್ದೀವಿ. ಯೋಗೇಂದ್ರಾಚಾರ್ಯರು ಸಾತ್ವಿಕರು, ಅನುಭವಿಗಳು. ಪರಿಸ್ಥಿತಿಯನ್ನ ಅವರು ಅರ್ಥ ಮಾಡ್ಕೊಳ್ತಾರೆ. ಅವರ ಸಂಪೂರ್ಣ ಸಹಕಾರ ನಿಮಗಿರುತ್ತೆ.
ಅಲ್ವಾ ಆಚಾರ್ಯರೇ? ಕನಕಾಚಾರ್ಯರೇ ಬನ್ನಿ. ಕೊಡಿ. ಕನಕಾಚಲ, ನನ್ನ ಸ್ಥಾನನೇ ಕಿತ್ಕೊಂಡ್ಯಲ್ಲ ನೀನು. ಯಾವ ಜಾಗದಲ್ಲಿ ನನಗೆ ಅವಮಾನ ಮಾಡಿದ್ಯೋ ಅದೇ ಜಾಗದಲ್ಲಿ ನಿನ್ನ ತಪ್ಪಿತಸ್ಥನನ್ನಾಗಿ ಮಾಡಿ ಈ ಊರು ಬಿಟ್ಟು ಹೋಗುವಾಗ ಮಾಡಲಿಲ್ಲ. ನಾನು ಯೋಗೇಂದ್ರಾಚಾರ್ಯನೇ ಅಲ್ಲ, ಯೋಗೇಂದ್ರಾಚಾರ್ಯನೇ ಅಲ್ಲ. ನನ್ನ ಮಾತನ್ನು ಸರಿಯಾಗಿ ಗ್ರಹಿಸಿ ನಮ್ಮೂರಿಗೆ ಒಳ್ಳೇದಾಗ್ಲಿ ಅಂತ ಮಹಾನ್ ವ್ಯಕ್ತಿಯನ್ನೇ ಆರಿಸಿದ್ದೀರಿ. ಧನ್ಯೋಸ್ಮಿ ಗುರುಗಳೇ. ಗುರುಗಳೇ, ಗೋವಿಂದ ಹೇಳಲ್ವಾ, ತುಂಬಾ ಹಸುವಾಗ್ತಿದೆ. ಇವತ್ತು ನೀವೆಲ್ಲರೂ ಒಂದು ತಪ್ಪು ಮಾಡಿದ್ದೀರಿ, ಅದಕ್ಕೆ ನಿಮಗೆ ಕಾಯೋ ಶಿಕ್ಷೆ. ನಾವೇನ್ ತಪ್ಪು ಮಾಡಿದೀವಿ ಗುರುಗಳೇ? ಏನು ತಪ್ಪು ಮಾಡಿದ್ದೀರಿ ಅಂತ ನೀವೇ ಯೋಚನೆ ಮಾಡಿ. ನಿಮ್ಮನ್ನು ಊಟಕ್ಕೆ ಕರೆದ ತಕ್ಷಣ ನೀವೆಲ್ಲರೂ ಓಡ್ ಬಂದು ನಾ ಮುಂದು ತಾ ಮುಂದು ಅಂತ ಎಲೆಗಳ ಮುಂದೆ ಕೂತ್ರಿ. ನೀವೆಲ್ಲರೂ ಊಟನೇ ಮುಖ್ಯ ಅಂದ್ಕೊಂಡ್ರಿ, ಆದರೆ ಊಟಕ್ಕಿಂತಲೂ ಸೇವೆನೇ ಮುಖ್ಯ ಅಂತ ಒಬ್ಬ ಮಾತ್ರ ಅಲ್ಲೇ ಉಳ್ದ. ನಿಲ್ಸ್ರೋ, ಆಟ ನಿಲ್ಸ್ರೋ. ಯಾರು ಊಟಕ್ಕೆ ತಡವಾಗಿ ಬರ್ತಾರೋ ಅವ್ರಿಗೆ ಊಟ ಇಲ್ವಂತೆ. ಓಡಿ ಬರೋ ರಭಸದಲ್ಲಿ ನೀವು ಏನು ಮಾಡಿದ್ರಿ ಗೊತ್ತಾ? ತಾತ, ಏನಾಯ್ತು ತಾತ? ಏನಾಗಲ್ಲ, ಎದ್ದೇಳಿ ತಾತ. ಹುಷಾರು ತಾತ.